ನಮಸ್ತೆ. ನಾವಿವತ್ತು ಡೆವಿಲ್ ಮೂವಿ ಪ್ರಮೋಷನ್ ಅಲ್ಲಿ ಇದೀವಿ. ಸೊ ನಮ್ಗೆ ನೆಲಮಂಗಲ ರವೀಂದ್ರ ಬ್ರೋ ಸಿಕ್ಕಿದ್ರು. ಸೊ ನಾನು ಇವ್ರ ಬಗ್ಗೆ ಕೇಳಿದ್ದೆ. ಸೊ ನೆಲಮಂಗಲದಲ್ಲಿ ನಾಳೆ ಒಂದು 3,000 ಜನಕ್ಕೆ ಬಿರಿಯಾನಿ ಊಟ ಅಂಡ್ ಕಟೌಟ್ರು ಇಡೀ ಥಿಯೇಟ್ರು ತುಂಬಾ ತುಂಬಿಸಿಟ್ಟಿದ್ದಾರೆ. ನಾನು ಹಂಗೆ ನೋಡಿದೆ. ಈ ಕ್ರೇಜಿಗೆ ನಾವ್ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಬ್ರೋ. ಮೋಸ್ಟ್ಲಿ ನಮ್ಮ ಬಾಸ್ ನೆಮ್ಮದಿ ಆಗಿದ್ದಾರೆ ಅಂದ್ರೆ ಮೋಸ್ಟ್ಲಿ ನಿಮ್ಮಿಂದಾನೆ, ಸೆಲೆಬ್ರಿಟೀಸ್ ಇಂದಾನೆ. ಎಷ್ಟು ಕ್ರೇಜ್ ಇದೆ ಅಂದ್ರೆ ನಾನು ಇವಾಗ ಅದು ಗ್ರೌಂಡ್ ಅಲ್ಲಿ ಇಳ್ಕೊಂಡು ನೋಡ್ತಾ ಇದ್ದೀನಲ್ಲ, ಈ ತರ ಫ್ಯಾನ್ಸ್. ಯಾವ ಲಾಭ ಆಗ್ಲಿ, ಯಾರ್ದೋ ದುಡ್ಡು ಬರುತ್ತೆ, ಯಾವ ಕತೆಗಳು ಇಲ್ಲ ಸ್ವಾಮಿ. ಸ್ವಂತ ದುಡ್ಡಲ್ಲಿ ಸ್ವಂತ ಖರ್ಚಲ್ಲಿ ಇಷ್ಟು ಜನ ಸರ್, ಆಟೋದವರು, ಆಮೇಲೆ ಕೂಲಿ ಕೆಲಸ ಮಾಡೋರು, ಬಿಸ್ನೆಸ್ ಅಂದ್ರೆ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಏನು ದುಡಿದೇ ಇರೋ ಒಂದ್ ಸಮೇತ ವಯಸ್ಸಾದವನಿಂದ ಹಿಡಿದು ಹುಡುಗನ್ ತನಕನು ಸಿನಿಮಾ ಕ್ರೇಜ್ ಅಷ್ಟಿದೆ. ಸೊ ಥ್ಯಾಂಕ್ ಯು ನಮ್ಮ ಬಾಸ್, ಈ ರೇಂಜಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಇನ್ನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ದೆಲ್ಲ ನೋಡಿ ನಾವು ಟೀಮ್ ಮಾತಾಡ್ತಾ ಇರ್ತೀವಿ. ನಮ್ಗೆ ಕೆಲಸ ಕೊಡ್ತೀವಿ. ನನಗೆ ಅನ್ಸ್ತಾ ಇದೆ ಎಲ್ಲೂ ನಮ್ಗೆ ಕೆಲಸ ಕೊಡ್ತಾ ಇಲ್ಲ. ನಾವೇ ಎಲ್ಲರೂ ಹೋಗಿ ಒಂಚೂರು ಕೆಲಸ ಮಾಡೋಣ, ಕಳೆ ಗಿಳೆ ಕೀಳದಿದ್ರೆ ಕೊಡಿ ಹೇಳ, ನಾವು ಕಿತ್ಬಿಡ್ತೀವಿ. ಹಂಗಾಗ್ಬಿಡಿ ನಿಜವಾಗ್ಲು. ಸೊ ಎಷ್ಟು ಅಂದ್ರೆ ಇದು ರೀ, ಅಂದ್ರೆ ಕನ್ನಡ ಸಿನಿಮಾಗಳನ್ನ ಬೆಳೆಸೋದು. ಇವತ್ತು ನಮ್ಮ ಸಿನಿಮಾ ನಾಳೆ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಆಮೇಲೆ ಒಟ್ಟು ಕನ್ನಡ ಸಿನಿಮಾನ ಇಷ್ಟು ಸೆಲೆಬ್ರೇಟ್ ಮಾಡ್ತೀವಲ್ಲ. ಸೊ ಇದು ನಮ್ಮ ಕನ್ನಡಿಗರು ತಾಕತ್ತು, ನಮ್ಮ ಕನ್ನಡದ ತಾಕತ್ತು. ಸೊ ಥ್ಯಾಂಕ್ ಯು. ನಾನು ನಿಮ್ಗೆಲ್ಲ ಏನ್ ಹೇಳೋಕ್ಕೂ ಸಾಧ್ಯ ಇಲ್ಲ, ಏನ್ ಹೇಳಿದ್ರು ಕಡಿಮೆನೆ. ಸೊ ನಿಮ್ ಪ್ರೀತಿ ಅಭಿಮಾನ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಚಪ್ಪಾಳೆನೆ ನಮ್ಮನೆ ಅಕ್ಕಿ ಬೇಳೆ ಅಂತ. ಸೊ ನೀವು ಅದಕ್ಕೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಸೊ ನಾವ್ ಹೇಳೋದಿಷ್ಟೇ ಎಲ್ರಿಗೂ. ಸೊ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮ್ಮ ಸೆಲೆಬ್ರಿಟೀಸ್ಗಳು ನಿಮ್ಗೆ ಎಷ್ಟು ಹಬ್ಬ ಮಾಡ್ತಾರೆ ಅಂತ ಬಂದು ನೋಡ್ಬೇಕಾ? ದೀಪಾವಳಿ ಯಾವ್ದು ಇಲ್ಲ, ಇಲ್ಲಿ ಬೇರೆನೆ ಮಾಡ್ತಾ ಇದಾರೆ. ನಾನು ನೋಡಿದೆ ದೀಪಾವಳಿ, ಯುಗಾದಿ, ನಮ್ಮ ಮನೇಲಿ ಹಬ್ಬದ ವಾತಾವರಣ. ನನಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಒಂದು 15 ದಿನದಿಂದ ಇದೇನ್ ನನ್ ಬರ್ತಡೇ ಆಗ್ತಾ ಇತ್ತಾ, ಇಲ್ಲ ನಮ್ಮ ಮನೆ ದೇವ್ರ ಕೆಲಸ ಆಗ್ತಾ ಇತ್ತಾ, ಹೆಂಗೆ ನನಗೆ ಡೌಟು. ಅಷ್ಟು ಟ್ಯಾಗ್ ಮಾಡ್ತಾರೆ, ಅಷ್ಟು ಪೋಸ್ಟ್ ಮಾಡ್ತಾರೆ. ನಾನು ನಿನ್ನೆ ರಾತ್ರಿ ಮಲಗಲೇ ಇಲ್ಲ. ನೆಲಮಂಗಲ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಈಗ ಹತ್ತಿಬೆಲೆ, ಈ ಕಡೆ ಮಂಡ್ಯ, ಮೈಸೂರು, ಎಲ್ಲ ಬೆಂಗಳೂರು ಅಂತೂ ಬಿಡಿ ಬೇರೆ ಲೆವೆಲ್. ಈಗ RCB ಇನ್ನೊಂದ್ಸತಿ ಮ್ಯಾಚ್ ಗೆದ್ದಂಗೆ ಆಗ್ಬಿಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದ ಬೆಸ್ಟ್. ನಿಮ್ಮೆಲ್ಲರೂ ಪರಿಶ್ರಮಕ್ಕೆ, ನಿಮ್ಮೆಲ್ಲರೂ ಸಹಕಾರಕ್ಕೆ ಇಡೀ ನಮ್ಮ ಚಿತ್ರತಂಡ ಡಿ ಬಾಸ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಗ್ದಿಲ್ಲ, ಇದು ಏನಂದ್ರೆ ವೆಲ್ಕಮ್ ಭಾಷಣ ಅಂತಾರಲ್ಲ, ಇದು ವೆಲ್ಕಮ್ ಸ್ಪೀಚ್ ಅಷ್ಟೇ. ಇನ್ನು ಹಬ್ಬ ಬೇರೆನೆ ಮಾಡ್ತಾರೆ. ಸೊ ಅದೇನ್ ನಾವ್ ಹೇಳೋದು ಬೇಡ. ನಾನ್ ನೋಡ್ದೇನೆ ನಂಗೆ ರಾತ್ರಿ ಕನ್ಸಲ್ಲೆಲ್ಲ ಬೀಳ್ತಾ ಇತ್ತು, ಹೆಂಗಪ್ಪ ಇವ್ರು ಅವಳಿ. ಈಗ ನಾವೇನಾರು ಸಿನಿಮಾ ಬಿಡುಗಡೆ ಆಗಿ ಥಿಯೇಟ್ರಿಗೆ ಹೋಗ್ಬಿಟ್ರೆ ಪಕ್ಕ ತಿಂದ್ಬಿಡ್ತಾರೇನೋ ಅನ್ನೋ ರೇಂಜಿಗೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ಬ್ರೋ, ಸಿನಿಮಾ ನೋಡಿ ಆಶೀರ್ವಾದ ಇರಲಿ. 100%. ಎಸ್, ನಮ್ಮ ಯಜಮಾನ್ ಆಚೆ ಬಂದ್ಬಿಟ್ರೆ ಸಾಕ್ತೆ ಆಗ್ತಾನೆ ಬ್ರೋ. ಎಲ್ಲ ಒಳ್ಳೇದು ಇಷ್ಟ ಆಚೆ ಬರ್ತಾ ಇದೆ, ಒಳ್ಳೆಯವ್ರು ಆಚೆಗೆ ಬರಲ್ವಾ? 100%. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ತೆ. ನಾನ್ ನಿಮ್ಮ ಪ್ರೀತಿಯ ಹುಲಿ ಕಾರ್ತಿಕ್. ಸೊ ಇವರೊಬ್ಬರು ಈಗ ಡಿ ಬಾಸ್ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು, ಬಂದಿದೆ, ಅಭಿಮಾನಿ ಅಂತೆ. ಅಣ್ಣ, ನಂದು ಯೂಟ್ಯೂಬ್ ಒಂದು ಚಾನಲ್ ಇದೆ, ಇಟ್ಸ್ ಮೀ ದೀಪಕ್. ದೀಪಕ್ ವ್ಲಾಗ್ಸ್ ಅಂತ ಒಂದು ದೀಪಕ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಇದೆ. ಇಟ್ಸ್ ಮೀ ದೀಪು ಅಂತ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇಟ್ಸ್ ಮೀ ದೀಪು ಅಂತ ಇದೆ ಅಂತೆ. ಒಳ್ಳೆ ಹುಡುಗ, ಲಾಗ್ಸ್ ಮಾಡ್ತಾನೆ, ವಿಶೇಷವಾದ ಪ್ರದೇಶಗಳಿಗೆ ಹೋಗಿ ಲಾಗ್ಸ್ ಮಾಡ್ತಾನೆ. ಸೊ ನಾನು ನೋಡಿದೀನಿ, ನಾನು ಅದಕ್ಕೆ ಇವ್ರಿಗೆ ಹೇಳಿದೆ. ಸೊ ಸಪೋರ್ಟ್ ಮಾಡಿ. ಇಂಥವ್ರೆಲ್ಲ ಚಿಕ್ಕವರೆಲ್ಲ ಚಿಕ್ಕದಾಗಿ ಏನೋ ಮಾಡ್ತಾ ಇದಾರೆ. ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ದೊಡ್ಡದಾಗಿ ಏನೋ ಮಾಡ್ತಾರೆ. ಸೊ ಒಳ್ಳೇದಾಗ್ಲಿ ಬ್ರದರ್. ಒಳ್ಳೆ ವಿಷಯನ ನೇರವಾಗಿ ಸತ್ಯವಾಗಿ ತೋರಿಸಿ ಒಳ್ಳೇದಾಗ್ಲಿ, ಆಯ್ತಾ? ಯಾವಾಗ್ಲೂ ನಮ್ ಜನ ಒಳ್ಳೇದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ, ನಿಮಗೂ ಮಾಡ್ತಾರೆ. ಪ್ರಯತ್ನ ಇರ್ಲಿ, ಹಾರ್ಡ್ ವರ್ಕ್, ಯಾವಾಗ್ಲೂ ಹಾರ್ಡ್ ವರ್ಕ್ ಇರ್ಬೇಕು, ಅದು ಒಳ್ಳೇದಾಗೆ ಆಗುತ್ತೆ. ಓಕೆನಾ? ಇದೇ 11ನೇ ತಾರೀಕು ಅಂದ್ರೆ ನಾಳೆ ಸೊ ಡೆವಿಲ್ ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತದೆ. ಹಬ್ಬದ ವಾತಾವರಣ ಇದೆ. ನೀವೆಲ್ಲರೂ ಬಂದು ಈ ಹಬ್ಬನ ಎಂಜಾಯ್ ಮಾಡಿ. ಸೊ ಇವರು ಕೂಡ ತುಂಬಾ ಅದ್ಭುತವಾದ ಒಂದು ಪೇಂಟಿಂಗ್ ಮಾಡಿದ್ದಾರೆ. 150 ಅಡಿ ದರ್ಶನ್ ಸರ್ದು ಫೋಟೋನ ಪೇಂಟಿಂಗ್ ಮಾಡಿದೆ, ಹ್ಯಾಂಡ್ ಪೇಂಟಿಂಗ್ ಮಾಡಿದೆ. ಸೊ ಅದನ್ನು ಕೂಡ ಬಿಡ್ತೀವಿ ನೋಡಿ. ಅದ್ಭುತವಾಗಿದೆ, ಅದ್ಭುತ ಪೇಂಟಿಂಗ್ ಕಲಾವಿದರು ಕೂಡ ನಿಮ್ ಸಪೋರ್ಟ್ ಇವರಿಗಿರ್ಲಿ. ಈ ಪುಟಾಣಿ ಹುಡುಗನಿಗೆ ಕೂಡ ನಿಮ್ ಸಪೋರ್ಟ್ ಇರ್ಲಿ. ನಮ್ಮ ಇಡೀ ಡೆವಿಲ್ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಗುರು ಡೆವಿಲ್ ಮೂವಿ ಶೂಟಿಂಗ್ ಸ್ಪಾಟ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನಮಸ್ಕಾರ ಗುರು, ನಾನು ಹೇಳಿದ್ದೆ ಹಳೆ ವಿಡಿಯೋದಲ್ಲಿ ಡೆವಿಲ್ ಶೂಟ್ ಆಗಿರೋಂಥ ಸ್ಪಾಟ್ ತೋರಿಸ್ತೀನಿ ಅಂತ. ಹಾಗೆ ತೋರಿಸ್ತೀನಿ, ನೀವು ಕೂಡ ಎಂಜಾಯ್ ಮಾಡಿ. ಹಾಗೆ ಡೆವಿಲ್ ಫ್ಯಾನ್ಸಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಎಂಜಾಯ್ ಮಾಡಲಿ. ಹಾಗೆ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ. ತೋರಿಸ್ತೀನಿ, ನೋಡ್ಕೊಂಬನ್ನಿ.
ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ತಾಯಿ ಒಬ್ರು ಟೀಚರ್. ಅವ್ರು ಎಷ್ಟು ಚೆನ್ನಾಗಿ ನನ್ನ ವಿದ್ಯಾಭ್ಯಾಸ ಮಾಡಿಸಿದ್ರು ಅಷ್ಟೇ ಚೆನ್ನಾಗಿ ಅಡಿಗೆ ಮಾಡೋದು. ಇಪ್ಪತ್ತಿ ಆದ್ರೆ 100, ತೊಗರಿ ಬೇಳೆ 130, ಸಕ್ಕರೆ 140, ಗೋಧಿ 140, ರವೆ 50. ಅಣ್ಣ, ನನ್ನ ಹೆಣ್ಮಗಿಗೆ ಒಂದು ಹೆಸರಿಡಿ. ನಾನ ಹ್ಞೂ ಅಣ್ಣ, ನೀವೇಯಾ? ರುಕ್ಮಿಣಿ ಅಂತ ಹೇಳಿದೆ. ಪ್ರೀತಿಯಿಂದ